ಡಿವೈಎಸ್ಪಿ ಅವ್ರ ಹತ್ರ ಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತ ಕಿಚ್ಚ ಸುದೀಪ್ ನಟ ಅವರು ಮಾತಿನ ಒಂದು ಹಿಡಿತ ಹೇಳ್ದಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವಂತ ಪಿತ್ತ ಪಾಪ ಪುಟ್ಟ ಹೆಣ್ಣು ಮಗಳು ರಕ್ಷಿತಳ ಮೇಲೆ ಹೆಚ್ಚಾಗಿದ್ ಯಾಕೆ ಅನ್ನುವಂಥದ್ದು. ಅಶ್ವಿನಿ ಗೌಡ ನಿರಂತರವಾಗಿ ತೇಜೋದೆ ಮಾನಹಾನಿ ಮಾಡ್ಕೊಂಡು ಒಂದು ಹೆಣ್ಮಗಳನ್ನ ಬರ್ತಾ ಇದ್ದಾಳೆ. ಹೋರಾಟಗಾರ್ತಿ ಅಶ್ವಿನಿ ಗೌಡ ಆಗಿ ಏನಂತ ಸ್ಲಮ್ ಅಂತ, ಎಸ್ ಕ್ಯಾಟಗರಿ ಅಂತ, ಅಮಾವಾಸ್ಯೆ ಪೌರ್ಣಮಿ ಇವೆಲ್ಲ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಕೂತಿದ್ಯಾ? ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರು ಯಾರೋ ಒಬ್ಬರ ಬಗ್ಗೆ ಜಾತಿ ಬಗ್ಗೆ ಎತ್ತಿದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕುವಂತವ್ರು, ಬೇರೆ ಬೇರೆ ಹೋರಾಟ ಮಾಡುವಂತವ್ರು ಒಂದು ಬಡ ಹೆಣ್ಣು ಮಗಳ ಮೇಲೆ ನಿರಂತರ ನಿಂದನೆ ಮಾಡ್ಕೊಂಡ್ ಬರ್ತಾ ಇದ್ರೆ ಅದು ಮನೋರಂಜನೆ ಕಾರ್ಯಕ್ರಮ, ಅದು ರಿಯಾಲಿಟಿ ಶೋ ಅಂತಾರೆ. ಬಡ ಹೆಣ್ಣು ಮಕ್ಕಳು ಬೇಕಾ ರಿಯಾಲಿಟಿ ಶೋಗೆ? ಬಡ ಹೆಣ್ಣು ಮಕ್ಕಳು ಬೇಕೇನ್ರಿ ಇವ್ರಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ? ಅಂತೋದಕ್ಕೆ ಬೇಕಂದ್ರೆ ಅಶ್ವಿನಿ ಗೌಡ ಅಂತವ್ರನ್ನ ಕರ್ಕೊಂಡ್ಬಂದು ಇಟ್ಕೊಂಡು ರಿಯಾಲಿಟಿ ಶೋ ಮಾಡ್ಕೊಳ್ಳಿ. ಬಡ ಹೆಣ್ಮಕ್ಳನ್ನ ತೇಜೋವಧೆ ಮಾಡುವಂತ ರೈಟ್ಸ್ ಯಾರಿಗಿದೆ? ಅದ್ರಲ್ಲೂ ಗಿಲ್ಲಿನೂ ಒಬ್ಬ ಬಡ ಯುವಕ. ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗ್ಲಿ ಗಂಡು ಮೇಲೆ ಆಗ್ಲಿ ಅದು ಎರಡಕ್ಕೂ ಕಾನೂನು ಕ್ರಮ ಹಾಕ್ಬೇಕು. ಹೆಣ್ಣು ಮಕ್ಕಳನ್ನ ಮುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯ ಕೇಸ್ ಎಲ್ಲ ಹಾಕ್ತಾರೆ. ಒಂದು ಗಂಡು ಮಗುನ ಮುಟ್ಟಿದ ತಕ್ಷಣ ಯಾಕೆ ಯಾರು ಹೋರಾಟ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಕಾನೂನು ಕ್ರಮ ಅದು ತಗೊಳ್ಬೇಕಲ್ಲ. ಅದ್ರ ವಿರುದ್ಧನೂ ಇದೀನಿ. ಯಾರ ಮೇಲೆ ಮಾನಹಾನಿ ಮಾಡುವಂತ ಕೆಲಸ, ಯಾರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಯಾರಿಗೂ ರೈಟ್ಸ್ ಇಲ್ಲ. ಯಾರನ್ನು ನಿಂದನೆ ಮಾಡುವಂತ ಕೆಲಸ ಇಲ್ಲ. ಏನಾಗ್ಬೇಕು ಅನ್ನೋದು ಈಗ ಉದ್ದೇಶ. ಏನಿಲ್ಲ, ಕಾನೂನು ಕ್ರಮ ತಗೊಳ್ಳಿ. ಅವ್ರು ಮಾಡಿರುವಂತ ತಪ್ಪು ಅವ್ರು ಅರ್ಥ ಮಾಡ್ಕೊಳ್ಳಿ. ಅಂಡ್ ಏನೋ ಹೇಳ್ತಾ ಇದ್ವತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ರಾಮನಗರಕ್ಕೆ ಬೆಂಗಳೂರಿಂದ ಬರ್ಬೇಕಾ ಸರ್? ಡಿವೈಎಸ್ಪಿ ಆಫೀಸ್ಗೆ ಹೋಗ್ಬೇಕು, SP ಆಫೀಸ್ಗೆ ಹೋಗ್ಬೇಕು. ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡ್ಬಿಟ್ರೆ ಸಿಗೋದಿಲ್ಲ ಪ್ರಚಾರ ಅನ್ನುವಂಥದ್ದು. ಕೆಟ್ಟ ಕಮೆಂಟ್ಸ್ ಹಾಕೋದು ಅದ್ರಲ್ಲೇ ಗೊತ್ತಾಗುತ್ತೆ. ಅವ್ರ ವ್ಯಕ್ತಿತ್ವನ ಅವರೇ ಹೊರಗಡೆ ತರುವಂತ ಕೆಲಸ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಮಾಡ್ತಾ ಇದೆ. ಎನಿಹಾವ್ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ತಾರೆ, ಉತ್ತರ ಕೊಡ್ಲಿ. ಇನ್ನೆಂದು ಆ ತಪ್ಪು ಮಾಡಬಾರ್ದು.